ಅದ್ಭುತಪೂರ್ವವಾಗಿ ತಂದೆ ಭರಮಣ್ಣ, ತಾಯಿ ಕೆಂಚವನ ಪುಣ್ಯದಲ್ಲಿ ಹುಟ್ಟಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪದ್ಯ ಹಾಡಿರ್ತಕ್ಕಂಥ ಕರಜಗಿಯ ಬೋರಮ್ಮ ತಂಗಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಯಾಕಂತ ಕೇಳಿದ್ರೆ ಇವತ್ತ ಹಾಲು ಮತದೊಳಗ ನೀವೆಲ್ಲ ಕೇಳಿವಿ, ಮುಗುಳಿಯಾಳ ಸುಮಿತ್ರ ಸಾಹಿತ್ಯ ಬರದ ಹಾಡಕಿ ಒಬ್ಬಳಾದ್ರ ಇವತ್ತಾಕಿ ಸರಿ ಸಾಟಿಯಾಗಿ ಸಾಹಿತ್ಯವನ್ನ ಬರೆದು ತಾನೇ ಹಾಡ ಹಾಡಿ ಹೇಳಿಕೆನೂ ತಾನೇ ಮಾಡ್ತಕ್ಕಂಥ ಜಬರ್ದಸ್ತ್ ಮಾಳಿಗರಾಯನ ಸಣ್ಣ ಹುಲಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಯಾಕಂದ್ರೆ ಇವತ್ತ ಹಾಡಾನು ಅವಡ ಬರದಾಳ, ಸಾಹಿತ್ಯನೂ ಕೂಡ ತಾನೇ ರಚನೆ ಮಾಡಿ ಪದ್ಯವನ್ನು ಹಾಡ್ತಕ್ಕಂಥ ಅವಿ ನಿನಗ ಮಾಳಿಗರಾಯ ಹಿಂಗ ಆಶೀರ್ವಾದ ಮಾಡ್ಲಿವ. ಕ್ರಾಂತಿವೀರ ಸಂಗೊಳ್ಳಿ ರಾಯನ ಪದ್ಯ ಹಾಡಿ ಸಂಗೊಳ್ಳಿ ರಾಯನ ಗಲ್ಲಿಗೆರ್ಸು ಹತ್ತಿನೊಳಗೆ ಒಂದು ಮಾತು ಹೇಳಿದ, ಅದನ್ನ ಹೇಳ್ತಾ ಇದ್ದಾಳೆ ತಾಯಿ. ಭಾಳ ಸಂದರ್ಭವಾಗಿ ಹೇಳಿದಳು. ಏನ್ ನಿನ್ನ ಕೊನೆ ಆಸೆ ಏನೋ ಅಂತೇಳಿ ಬ್ರಿಟಿಷ್ ಅಧಿಕಾರಿ ಕೇಳಿದ ಹೊತ್ತಿನೊಳಗ ರಾಯನ ಹೇಳ್ತಾನ, ನನ್ನ ಕೊನೆ ಆಸೆ ಕೇಳ್ತೀರ ನೀವು? ಇನ್ನೊಮ್ಮೆ ನನ್ನ ಕೈಯಾಗ ಖಡ್ಗ ಕುಡಿ ಬ್ರಿಟಿಷರ ರುಂಡವನ ಚಂಡಾಡುವೆ ಅಂತಕ್ಕಂಥ ಮಾತನ್ನ ಕೊನೆಗಳಿಗೆ ಅಲ್ಲಿ ರಾಯಣ್ಣ ಹೇಳಿದ. ಆ ಹೊತ್ತಿನೊಳಗ ಗಲ್ಲಿಗೆ ಎರ್ಸಾಕ್ ಫಿಕ್ಸ್ ಮಾಡಿದ್ರು. ಕೆಂಚವ್ ದುಃಖ ಮಾಡಿ ಹಳ್ಳಿ ಕತ್ಲ ತಾಯಿಗೆ ಹೇಳ್ತಾನ, ಯವ್ವ ನೀ ಗಲ್ಲಿಗೆ ಎರ್ಸ ಹತ್ತಿನೊಳಗೆ ನಿನ್ನ ಮಗ ಏನು ತಪ್ಪು ಮಾಡುವಂಟಿಲ್ಲ. ಈ ಬ್ರಿಟಿಷರ ಮೋಸ ಬ್ರಿಟಿಷರ್ ಹೆಂಗೋ ಮಾಡಿ ನನ್ನ ಗಲ್ಲಿಗೆ ಹಾಕ್ತಾಕತಾರ. ಈ ಕನ್ನಡ ನಾಡಿಗಾಗಿ ನನ್ನ ಜೀವನ ಕೊಡ್ತಾ ಇರ್ತೇನೆ ತಾಯಿ, ದುಃಖ ಮಾಡಬೇಡ್ರಿ. ಮುಂದೊಂದು ದಿನ ಮನೆಗೆ ಒಬ್ಬೊಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರ್ತಾರ ಅಂತ ಹೇಳಿ ಆಶೀರ್ವಾದ ಮಾಡಿಳು. ತಾಯಿಗೆ ಆಶೀರ್ವಾದ ಮಾಡಂತ ಹೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ. ಅಂತ ಪದ್ಯವನ್ನ ಓಣಿಗೂ ಮನಿಗೂ ಊರಿಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಸರ್ಕಲ್ ಆಗಾಕತ್ತವಲ್ಲ, ಅವ್ರ ನೀವ ಕ್ರಾಂತಿವೀರ ಸಂಗೊಳ್ಳಿ ರಾಯನ ನಿಜವಾಗಿಯೂ. ಅಂತ ರಾಯಣ್ಣ ಪದ್ಯವನ್ನ ಬಹಳ ಅದ್ಭುತಪೂರ್ವವಾಗಿ ತಂಗಿ ಚಂದ ಸಾಹಿತ್ಯ ರಚನಾ ಮಾಡಿ ಚೆನ್ನಾಗಿ ಹಾಡಿ ಈ ಪದ್ಯ ಮಾತ್ರ ಈ ಸಂದನಿಂದ ಹೌದು ಅನ್ನುವಂಗಾಗೈತಿ. ಇದಕ್ಕೆ ಟಕ್ಕರ್ ಅಭಿಷೇಕ ನೀ ಕೊಡ್ಬೇಕು ತಮ್ಮ, ಇದಕ್ಕೆ ಟಕ್ಕರ್ ಕೊಡ್ಬೇಕು. ಗೊತ್ತಾತ್ಲ ನಿನಗೆ? ನಿನ್ನ ದಿಮ್ಮ ಬಾರಿಸೋದು ಯೂಟ್ಯೂಬ್ದಾಗ ನೋಡ್ಯಾರ. ಒಂದ ಗತ್ ತಾಗಿಡ ತಾ ಬಾರಿಸಿದ್ರ ಕುತ್ತು ಜನ ತಕ್ಕದಿನ ಅಂದಿರ್ಬೇಕು. ಅಲ್ಲಿ ಅಲಪಾರಟ್ಟಿ ಅವ್ರು ಬಂದಾರ, ಅರಾಣಿಸಿದನ ಕೊತ್ತಮಾಲ್ ಹೊರಗೆ ಬಂದ ಎಡ್ಡಗಲ್ಲಿ ನಿತ್ತಂಗಾಗಿರ್ಬೇಕು. ಯಾರ ಕಡೆ ನೋಡ್ಬೇಕು ನಿನ್ನ ಕೊತ್ತಮಾಲ? ಆಲಕನೂರು ಕರ್ಸಿದ್ನ ಕಡೆ ನಿತ್ತು ನೋಡ್ಬೇಕಂದ್ರೆ ಕರ್ಜಿಗೆ ಬೋರಮ್ಮನ ಕಡೆ ನಿತ್ತು ನಿನ್ನ ಕೊತ್ತಮಾಲ ನೋಡ್ಬೇಕು. ಹಂಗ ಹಾಡಿಕೆ ನಿಂದಾಗಬೇಕು ತಮ್ಮ. ಬಹಳ ಸುಂದರವಾಗಿ ಹಾಡಿ ತಂಗಿ, ನಿನಗೆ ಧನ್ಯವಾದಗಳು. ಇನ್ನ ಮುಂದಿನ ಸರಿ ಬರೋ ಮುಂದ ಏನ್ ನಿಮ್ ಯಜಮಾನ್ರು ಹಿಮ್ಮೇಳ ಹಾಡ್ತಾರ? ಇವ್ರು ಏನ್ ಮಾಡ್ತಾರೆ? ಇವ್ರ ಯಜಮಾನ್ರು ಹಿಮ್ಮೇಳ ಹಾಡ್ತಾರ ಮುಮ್ಮೇಳ ಹಾಡ್ತಾರ? ಏನು ಇಲ್ಲ, ಇರ್ಲಿ ತಂಗಿ. ಚಂದಂಗಿ ಬಾಳ್ವೆ ಮಾಡಿವ ಗಂಡನ ಮನೆಯಾಗಿ ಹೆಂಗಿರ್ಬೇಕಂತ ಕೇಳಿದ್ರೆ ಹಂಗಿದ್ದು ಜನ್ಮ ಮಾಡಿ ನಿಮ್ಮ ತಾಯಿ ತಂದೆಗೆ ಹೆಸರು ತರಬೇಕು. ತಾ ಸಣ್ಣಕ್ಕೆ ಅದಾಳ, ಹೆತ್ತ ತಾಯಿ ಹೊತ್ತ ನಾಡ ಸ್ವರ್ಗಕ್ಕಿಂತ ಮಿಗಿಲತ್ ಹೇಳ್ತೀವಿ. ತಂದಿ ಋಣ ತಾಯಿ ಋಣ ಎಂದಿಗೂ ತೀರ್ಸಾಕಾಗುದಿಲ್ಲ. ಹೆತ್ತ ತಾಯಿನ ಹೊತ್ತ ತಂದೆನ ನೆನಪಿಸಿಕೊಂಡ ಹಾಡ ಹಾಡಿಯವ ನಿನಗ ಧನ್ಯವಾದಗಳು. ರೊಕ್ಕ ಕೊಟ್ಟವ್ರ ಹೆಸರಟ್ಟೆಲ್ಲ ಸ್ವೀಕಾರ ಮಾಡ್ಬೇಕಂತ ಹೇಳಿ ತನ್ನಲ್ಲಿ ವಿನಂತಿ. ಹೇಳ್ರಿ ಹೆಸರು ಹೇಳ್ರಿ. ಮಾರುತನ ಬೆಕ್ಕೇರಿ ಅವರು, ಅಜಯ್ ರಾಯಬಾಗ್ ಅವರು, ಅವ್ರು ಯೂಟ್ಯೂಬ್ದವರು. ನಾನು ಮುಂಜಾನೆ ಹೇಳಿದ್ದೆ ಮಾರುತನ ಬದಲು ಏನ್ ಹೇಳಿದ್ನಿ ಅಂತ ಕೇಳಿದ್ರೆ ಎಲ್ಲಾ ಕೆಲಸ ಮಾಡ್ಕೊಂಡ್ ಅದಕ್ಕೆ ಹೇಳ್ತಾರೆ ಸರ್, ನಾವು ಭಕ್ತಿದಿಂದ ದುಡಿಬೇಕು. ಇವತ್ತು ಈದ ಗ್ರಾಮದವ್ರು ಒಬ್ರು, ಅವ್ರಿಗೆ ಈಗ ಇರುದು ಸುಟ್ಟಟ್ಟಿ ಗ್ರಾಮದಾಗ ಅದಾರ, ಅಜ್ಜಪ್ಪ ಹಟ್ಟಿ ಮನಿ ಅಂತ ಹೇಳಿ ಹೆಂಗ ಭಕ್ತಿದಿಂದ ಸಾಕ್ಯಾನ ಅಂತ ಕೇಳಿದ್ರೆ ಬಹುಶಃ ಮಕ್ಕಳನ್ನ ಜೋಪಾನ ಮಾಡೋದಿಲ್ಲ ಸರ್ ನಾವು. ಹಂಗ ಮಹೇಂದ್ರ ಟ್ರ್ಯಾಕ್ಟರ್ ತಂದು ಒಂದ ನಟ್ಟು ಹಾದ್ರ ಕೊಲ್ಲಾಪುರಕ್ಕೆ ಹೋಗಿ ಸಾಂಗ್ಲಿಗೆ ಹೋಗಿ ನಟ್ಟು ತಂದು ಹಾಕಿ 25 ವರ್ಷ ಅದ ಟ್ರ್ಯಾಕ್ಟರ್ ದುಡಿಸಿ 5 ಟ್ರ್ಯಾಕ್ಟರ್ ಮಾಡಿದಾನ ಅಜ್ಜಪ್ಪನ ಹಟ್ಟಿ ಮನೆಗೆ. ಒಂದ್ಸಾರಿ ನಾವು ಚಪ್ಪಾಳೆ ತಟ್ಟಲೇಬೇಕು ಸರ್ ಅಂತಕ್ಕಂಥ ಮಾತಂದ್ರೆ ಹಂಗ ನಾವು ಯಾವುದ್ರ ಮೇಲೆ ಭಕ್ತಿ ಇರ್ತಿರೋ ಆ ಭಕ್ತಿ ಇಟ್ಟು ದುಡಿಬೇಕು. ಕರಜಿಗೆ ಬೋರಮ್ಮ ಇನ್ನ ಸಣ್ಣ ಹುಡುಗಿದ್ದಳು, ಈಗ 10 ವರ್ಷ ಹಿಂದೆ ಬಹುಶಃ ಈಗಿನ ತೊಡಿ ಮೇಲೆ ಕುಣಿಸ್ಕೊಂಡು ತಂಗಿ ಚಂದಂಗೆ ಹಾಡ್ತಿ ಅಂತ ಅವಾಗ ಹೇಳಿದ್ದೀವಿ. ಇವತ್ತು ನಿಮ್ದು ಎಲ್ಲರದು ಹಾಲು ಮತದಾಗ ಹೆಸರು ತಂದಿ ತಂಗಿ, ನಿನಗೆ ಧನ್ಯವಾದಗಳು. ಮಾರುತನ ದಯಮಾಡಿ ನಿನ್ನ ಟೈಮ್ ಆಗೈತೆ, ನನಗೆ ಗೊತ್ತಾಗೈತಿ. ಹಾಲು ಆಕಳ 25 ಆಕಳ ಹಾಲು ಹಿಂಡು ಟೈಮ್ ಆಗದ. ನಿನಗೆ ನಾವು ಜಾತ್ರೆ ಹೊತ್ತಿಂದ ಬೀಳ್ಕೊಡ್ತೀವಿ ತಮ್ಮ. ಅಜಯ್ ನೀರಿಲ್ತಮ್ಮ, ನಿನ್ನೇನು ಆಕಳಿಲ್ಲ, ಇನ್ನ ಮದುವೆ ಆಗಿಲ್ಲ, ನಿಂದು ನಡಿತೈತಿ ನಡಿತೈತಿ. ನಿಂದು ನಡಿತೈತಿ ನೀರು, ಸಣ್ಣ ಹುಡುಗದ ನೀರು. ನಿನ್ನೊಬ್ಬನ ಬೀಳ್ಕೊಡ್ತೀವಣ್ಣ. ನಿನ್ನ ಗಾಡಿ ಮೇಲೆ ಬಂದ ನಾವು ಇರ್ಲಿ. ಓಕೆ, ಇಬ್ರಿಗೂ ಕೂಡ ನಿಮಗೆ ಧನ್ಯವಾದಗಳು. ಕಮಿಟಿ ಅವರು ನಿಮಗೆ ಭೇಟಿ ಆಗ್ತಾರೆ ತಮ್ಮ, ಹಂಗ ಹೋಗ್ಬೇಡ್ರೆ. ಓಕೆ, ಈಗ ಆ ಹಣವನ್ನು ಕೊಟ್ಟಿರ್ತಕ್ಕಂಥ ಹೂವಿನ ಹಾರ ರೊಕ್ಕ ಯಾರ್ಯಾರು ಕೊಟ್ಟರು ಎಲ್ಲ ಸ್ವೀಕಾರ ಮಾಡಿ ಅಭಿಷೇಕ್ ನೀ ರೆಡಿ ಇರಪ್ಪ. ಓಕೆ.